ವಾಟ್ಸಪ್ನಲ್ಲಿ ಹರಿದಾಡುತ್ತಿರುವ ಪೆನ್ ಬಾಂಬ್ ವೈರಲ್ ಸಂದೇಶದ ಅಸಲಿಯತ್ತೇನು? ನಮಸ್ಕಾರ ಸ್ನೇಹಿತರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲ ದಿನಗಳಿಂದ ಪೆನ್ ಬಾಂಬ್ ವಿಚಾರ ಭಾರಿ ವೈರಲ್ ಆಗುತ್ತಿದೆ. ಹೇಳಿ ಕೇಳಿ, ಇದು ವಾಟ್ಸಪ್ ಯುಗ. ಇಲ್ಲಿ ಒಂದು ಸುದ್ದಿ ಅಧಿಕೃತವಾಗುವ ಮುನ್ನವೇ ಅದೇ ನಿಜವೆಂದು ವಾಟ್ಸಪ್ನಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಎಲ್ಲಿಯವರೆಗೆ ಅಂದರೆ, ಯಾರೋ ಒಬ್ಬರು ಹಂಚಿಕೊಂಡ ಸಂದೇಶವನ್ನು, ಅದರ ಅಸಲಿಯತ್ತನ್ನು ಪರಿಶೀಲಿಸದೆ ನಾವುಗಳು ಅದನ್ನು ಇನ್ನೊಂದು ಗ್ರೂಪ್ಗೆ ಶೇರ್ ಮಾಡಿಬಿಡುತ್ತೇವೆ. ಅಲ್ಲಿಂದ ಅದು ಇನ್ನೊಂದು ಗ್ರೂಪ್ಗೆ ಸೆಂಡ್ ಆಗಿ ಫಾರ್ವರ್ಡ್ ಮೆನಿ ಟೈಮ್ಸ್ ಆಗಿಬಿಡುತ್ತದೆ. ಕೊನೆಯದಾಗಿ ಬಹುತೇಕರು ಇದೇ ಸತ್ಯವೆಂದು ಅಂದುಕೊಂಡು ಇಲ್ಲಸಲ್ಲದಕ್ಕೆ ಮುಂಜಾಗ್ರತೆ ವಹಿಸಬೇಕೆಂದು ಅಂದುಕೊಳ್ಳುತ್ತಾರೆ. ಇದಕ್ಕೆ ನಾನು ಕೂಡ ಹೊರತಲ್ಲ. ಒಂದೆರಡು ಬಾರಿ ನಮ್ಮ ಅಡ್ಡ ಗ್ರೂಪ್ಗೆ ಸಂದೇಶವನ್ನು ಕಳುಹಿಸಿ ನಾನು ಕೂಡ ನನ್ನ ಸ್ನೇಹಿತರಾದ ಮೋಹನ್ ರವರಿಂದ ಪಾಠ ಕೂಡ ಕಲಿತದ್ದುಂಟು. ವಾಟ್ಸಪ್ನಲ್ಲಿ ದಿನಕ್ಕೆ ನೂರಾರು ರೀತಿಯ ಸಂದೇಶಗಳು ಹರಿದಾಡುತ್ತವೆ. ಉದಾಹರಣೆಗೆ, ಮಗುವಿನ ಗಂಟಲಲ್ಲಿ ಪೆನ್ ಸಿಕ್ಕಿಬಿತ್ತು, ಗ್ರಾಮಕ್ಕೆ ಏಲಿಯನ್ ರೀತಿಯ ದೈತ್ಯ ಜೀವಿಗಳು ಬಂದಿವೆ, ಹೀಗೆ ಫಾರ್ವರ್ಡ್ ಮೆನಿ ಟೈಮ್ಸ್ ಆಗಿ ಈ ಸಂದೇಶಗಳು ಹರಿದಾಡುತ್ತದೆ. ಇಂತಹದ್ದೇ ಒಂದು ಸುದ್ದಿ ಕಳೆದ ಒಂದು ವಾರದಿಂದ ನಮ್ಮ ಸೋಷಿಯಲ್ ಮೀಡಿಯಾದೆಲ್ಲೆಡೆ ಭಾರಿ ವೈರಲ್ ಆಗುತ್ತಿದೆ. ಅದರ ಹೆಸರೇ ಪೆನ್ ಬಾಂಬ್. ಏನಿದು ಪೆನ್ ಬಾಂಬ್? ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಬುಲಂದ್ ಶಹರ್ ಪೊಲೀಸರು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಬುಲಂದ್ ಶಹರ್ ಪೊಲೀಸರು ಮಹತ್ವದ ಮಾರ್ಗಸೂಚಿಯೊಂದನ್ನು ಜಾರಿಗೊಳಿಸಿದ್ದಾರೆ. ಪೆನ್ನಂತೆ ಕಾಣುವ ಯಾವುದೇ ಶಂಕಾಸ್ಪದ ವಸ್ತುಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಅದರಿಂದ ದೂರವಿರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಇದು ಅಪಾಯಕಾರಿ ಸ್ಫೋಟಕವಾಗಿರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿರುವ ಆಡಿಯೋ ಸಂದೇಶವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಟಿಕ್ ಟಿಕ್ ರೀತಿಯ ಪೆನ್ ನಿಮಗೆ ರಸ್ತೆ ಬದಿ ಅಥವಾ ಇನ್ನೆಲ್ಲೋ ಸಿಕ್ಕಿದ್ರೆ ಅದನ್ನು ಮುಟ್ಟಬೇಡಿ, ಒತ್ತಲು ಹೋಗಬೇಡಿ, ಅಂತಹ ಪೆನ್ ಸಿಕ್ಕರೆ 112ಕ್ಕೆ ಕರೆ ಮಾಡಿ ಎನ್ನುವ ಸಂದೇಶ ಸೋಷಿಯಲ್ ಮೀಡಿಯಾದೆಲ್ಲೆಡೆ ಭಾರಿ ವೈರಲ್ ಆಗಿದೆ. ಇದರ ಜತೆಯೇ ಕೆಲವೊಂದಿಷ್ಟು ರಕ್ತಸಿಕ್ತ ಫೋಟೋಗಳು ಕೂಡ ವೈರಲ್ ಆಗಿದೆ. ಪೆನ್ ಬಾಂಬ್ ಮುಟ್ಟಿದ್ರೆ ಎದೆ ಅಥವಾ ದೇಹದ ಇತರ ಭಾಗಗಳ ಬಳಿ ಸ್ಫೋಟವಾಗುತ್ತದೆ ಎಂದು ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡ ವ್ಯಕ್ತಿಗಳ ಫೋಟೋಗಳು ಕೂಡ ವೈರಲ್ ಆಗಿದೆ. ಏನಿದರ ಅಸಲಿಯತ್ತು? ವೈರಲ್ ಫೋಟೋ ಎಲ್ಲಿಯದು? ಬಹುತೇಕರು ವಾಟ್ಸಪ್ನಲ್ಲಿ ಪೆನ್ ಬಾಂಬ್ಗಳ ಸುದ್ದಿಯನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆಯೇ ಹಂಚಿಕೊಂಡಿದ್ದಾರೆ. ಅಸಲಿಗೆ ನಿಜಕ್ಕೂ ಏನಿದು ಎನ್ನುವುದರ ಕುರಿತು ಫ್ಯಾಕ್ಟ್ ಚೆಕ್ ವರದಿ ಇಲ್ಲಿದೆ. ಇದು ಹೊಸ ಮಾದರಿಯ ಬಾಂಬ್. ಇದನ್ನು ಯಾರೂ ಮುಟ್ಟಬಾರದು ಅಥವಾ ಪೆನ್ ಎಂದು ಭಾವಿಸಿ ಇದರ ಮೇಲ್ಭಾಗವನ್ನು ಒತ್ತಬಾರದು ಎಂಬ ಎಚ್ಚರಿಕೆಯ ಸಂದೇಶವೊಂದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ವಿಶೇಷವಾಗಿ ವಾಟ್ಸಪ್ನಲ್ಲಿ ತೀವ್ರವಾಗಿ ವೈರಲ್ ಆಗುತ್ತಿದೆ. ಈ ಸಂದೇಶದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಇದೊಂದು ಸಂಪೂರ್ಣ ನಕಲಿ ಸಂದೇಶ ಎಂಬುದು ಪತ್ತೆಯಾಗಿದೆ. ನಿಜಾಂಶವೇನು? ಅವು ಬಾಂಬ್ಗಳಲ್ಲ, ಕೇವಲ ಪೆನ್ಗಳು. ವೈರಲ್ ಚಿತ್ರದಲ್ಲಿರುವ ಪೆನ್ಗಳು ಯಾವುದೇ ಬಾಂಬ್ ಅಲ್ಲ, ಬದಲಿಗೆ ಅವು ಕೇವಲ ಸಾಮಾನ್ಯ ಪೆನ್ಗಳಾಗಿವೆ. ಈ ಚಿತ್ರವನ್ನು ರಿವರ್ಸ್ ಇಮೇಜ್ ಸರ್ಚ್ ಮಾಡಿ ಪರಿಶೀಲಿಸಿದಾಗ ಪ್ರಮುಖ ಇ-ಕಾಮರ್ಸ್ ವೆಬ್ಸೈಟ್ ಆದ ಎಟ್ಸಿಯಲ್ಲಿ ಇವೇ ಪೆನ್ಗಳನ್ನು ಮಾರಾಟಕ್ಕಿಟ್ಟಿರುವುದು ಕಂಡುಬಂದಿದೆ. ಸೇನಾ ಥೀಮ್ ಆಧಾರಿತ ಟ್ಯಾಂಕ್ ಅಥವಾ ಗ್ರೆನೇಡ್ ಆಕೃತಿಯ ಪೆನ್ಗಳು ಇವಾಗಿವೆ. ಗಾಯಗೊಂಡ ಯುವಕನ ಚಿತ್ರದ ಹಿನ್ನೆಲೆ ಏನು? ಇನ್ನು ಸಂದೇಶದೊಂದಿಗೆ ಹಂಚಿಕೊಳ್ಳಲಾದ ಗಾಯಗೊಂಡ ಯುವಕನ ಚಿತ್ರಕ್ಕೂ ಈ ಪೆನ್ಗಳಿಗೂ ಯಾವುದೇ ಸಂಬಂಧವಿಲ್ಲ. ಈ ಚಿತ್ರವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಸಾರ್ವಜನಿಕರ ಮೇಲೆ ಪಾಕಿಸ್ತಾನಿ ಜಂಟಿ ಭದ್ರತಾ ಪಡೆಗಳು ನಡೆಸಿದ ದೌರ್ಜನ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಪಾಕ್ ಸರ್ಕಾರ ನಿಷೇಧಿಸಿರುವ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಅಲ್ಲಿನ ಜನತೆ ವಿದ್ಯುತ್ ಮತ್ತು ಗೋಧಿಯ ಬೆಲೆ ಏರಿಕೆ ಹಾಗೂ ಮೂಲಭೂತ ಹಕ್ಕುಗಳ ನಿರಾಕರಣೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ಸೈನಿಕರು ನಡೆಸಿದ ಗುಂಡಿನ ದಾಳಿಯಲ್ಲಿ 11 ಜನ ಮೃತಪಟ್ಟಿದ್ದರು. ಆ ಹಿಂಸಾಚಾರದ ಸಂದರ್ಭ ಚಿತ್ರವನ್ನು ಈ ಪೆನ್ ವದಂತಿಗಾಗಿ ತಪ್ಪಾಗಿ ಬಳಸಿಕೊಳ್ಳಲಾಗುತ್ತಿದೆ. ಅಂತಿಮ ಸಂದೇಶ: ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಪೆನ್ ಬಾಂಬ್ ಸಂದೇಶವು ಸಂಪೂರ್ಣವಾಗಿ ಸುಳ್ಳು ಆಗಿದೆ. ಅದು ಮಿಲಿಟರಿ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾದ ಕೇವಲ ಬರೆಯುವ ಪೆನ್ ಆಗಿದೆ. ಸಾರ್ವಜನಿಕರು ಇಂತಹ ಯಾವುದೇ ಆಧಾರರಹಿತ ವರದಿಯನ್ನು ನಂಬಬಾರದು ಮತ್ತು ಇದನ್ನು ಇತರರಿಗೆ ಹಂಚಿಕೊಳ್ಳಬಾರದು ಎಂದು ವಿನಂತಿಸಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ.